ಇಟ್ನಾಳ್ ಸರ್ ಈಗ ನಿನ್ನೆವರೆಗೂ ಹೆಂಗಿತ್ತು ಅಂದ್ರೆ ಕರ್ನಾಟಕ ಬಿಟ್ಟರೆ ಮಹಾರಾಷ್ಟ್ರ, ಅದರಲ್ಲೂ ಕರ್ನಾಟಕದಲ್ಲಿ ಬಹಳ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ರೀತಿಯಲ್ಲಿತ್ತು. ಇವತ್ತು ಬೆಳಗ್ಗೆ ತನಕ ಹೆಂಗಾಯ್ತು ಅಂತಂದ್ರೆ ಬಿಜೆಪಿ ಏತರ ಸರ್ಕಾರಗಳು ಎಲ್ಲಿದೆ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಇದ್ರ ಹಿಂದೆ ಬೇರೆ ಏನಾರು ಪಾಲಿಟಿಕ್ಸ್ ಇದೆಯಾ ಅಂತ ಹೇಳಿ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಲಕ್ನೋಲ್ಲೂ ಕೂಡ ಅಂದ್ರೆ ಉತ್ತರ ಪ್ರದೇಶದಲ್ಲೂ ಕೂಡ ಸಮಸ್ಯೆ. ಅಂದ್ರೆ ಇದು ಯಾವ ಸರ್ಕಾರ ಇದೆ ರಾಜ್ಯದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ದೇಶ ಇವತ್ತಲ್ಲ ನಾಳೆ ಎಲ್ಲಾ ರಾಜ್ಯಗಳು ಅನುಭವಿಸುವ ಸಮಸ್ಯೆಯ ಅಥವಾ ಡೆಲಿಬರೇಟ್ ಆಗಿ ಏನಾದರೂ ಇದ್ರ ಹಿಂದೆನೂ ಪಾಲಿಟಿಕ್ಸ್ ಆಗ್ತಾ ಇದೆಯಾ? ನನಗೆ ಈ ರಾಜಕಾರಣ ಮತ್ತು ಈ ಪ್ರೈಸಿಂಗ್ ಆಗಲಿ ಇತ್ಯಾದಿಗಳ ವಿಚಾರದವಲ್ಲ, ಅದನ್ನ ಮಾತ್ರಕ್ಕಿಂತ ಮುಂಚೆ ಬೇಸಿಕಲಿ ನಾವು ಯಾವುದೇ ಒಂದು ಕ್ರೈಸಿಸ್ ಇದೆ ಅಲ್ಲ, ಈ ಫ್ಯೂಯಲ್ ಕ್ರೈಸಿಸ್, ಎಸ್ಪೆಷಲಿ ಕುಕಿಂಗ್ ಏನು ನಮಗೆ ಇದೆ ಫ್ಯೂಯಲ್ ಇದೆ ಅಲ್ಲ, ಅದು ಕ್ರೈಸಿಸ್ ಇರೋದು 2026 ಅಲ್ಲಿ. ನಮಗೆ ಅಲ್ಟರ್ನೇಟಿವ್ ಸಾಕಷ್ಟು ಇದಾವೆ. ಈಗ ಇಂಡಕ್ಷನ್ ಕಾಯಿಲ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಡೊಮೆಸ್ಟಿಕ್ಗೆ ಅಷ್ಟು ಕಷ್ಟ ಆಗೋದಿಲ್ಲ, ಆದರೆ ನಿಜವಾಗಿ ಸಮಸ್ಯೆ ಆಗೋದು ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಯೂಸ್. ಯಾಕಂದರೆ ದೇ ಆರ್ ಹೈ ವಾಲ್ಯೂಮ್ ಯೂಸರ್ಸ್ ಆ್ಯಂಡ್ ಅಲ್ಲಿ ಅಲ್ಟರ್ನೇಟಿವ್ ಭಾಳ ತುಂಬ ಕಡಿಮೆ ಇದ್ದಾವೆ ಒಂದು. ಆಮೇಲೆ ಯಾವುದೇ ಯುದ್ಧ ಕಾಲದಲ್ಲಿ ಯಾವುದೇ ಒಂದು ಈ ಥರದ ಒಂದು ಭೀತಿ ಇರುವಾಗ ಮಾರ್ಕೆಟಲ್ಲಿ ಯಾವುದೇ ಪದಾರ್ಥ ಇರಲಿ, ಆವಾಗ ಈ ಒಂದು ಬ್ಲ್ಯಾಕ್ ಮಾರ್ಕೆಟಿಂಗು ಆಮೇಲೆ ಈ ಥರದ ಒಂದು ರಾಜಕೀಯ ಕೆರಚಾಟ ಇದ್ದಾಗಿ ಇರೋದನ್ನೇ. ಆದರೆ ನಾವು ಒಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ನಾವು ಹೇಳೋದು ಬೇರೆ, ಕಾಂಗ್ರೆಸ್ BJP ಅನ್ನಬಾರ್ದು ಹಾಗೆ ಅಂತೇಳಿ. ಬಟ್ ಆ್ಯಕ್ಚುಲಿ ಏನಾಗಿದೆ ಅರ್ಥ ಮಾಡ್ಕೊಂಡ್ರೆ ಏನು ಅಂದರೆ, ಈಗ ವಿದೇಶಾಂಗ ವ್ಯವಹಾರ ಖಾತೆ ಯಾರ ಹತ್ರ ಇದೆ? ರಾಜ್ಯ ಸರ್ಕಾರ ಹತ್ರ ಇರೋದಿಲ್ಲ, ಅದು ಕೇಂದ್ರ ಸರ್ಕಾರದ ವಿಚಾರ. ಕೇಂದ್ರ ಸರ್ಕಾರ ಮತ್ತು ನಮ್ಮ ವಿದೇಶಾಂಗ ಮಂತ್ರಿಗಳಿಗೆ ಕಳೆದ 2-3 ವರ್ಷಗಳಲ್ಲಿ ಗಲ್ಫಲ್ಲಿ ಮತ್ತು ಜಗತ್ತಲ್ಲಿ ನಡೆಯುವ ವಿದ್ಯಮಾನಗಳ ಬಗ್ಗೆ ಅರಿವು ಇರಲಿಲ್ವಾ? ಏನು ನಡೀತಾ ಇದೆ? ರಷ್ಯಾ ಉಕ್ರೇನ್ ಬಗ್ಗೆ ಏನು ನಡೀತಾ ಇದೆ? ಅಮೆರಿಕ ಇರಾನ್ ಮಧ್ಯೆ ಏನು ನಡೀತಾ ಇದೆ? ಇಸ್ರೇಲ್ ಇರಾನ್ ಮಧ್ಯೆ ಏನು ನಡೀತಾ ಇದೆ? ಗೊತ್ತಿರಲಿಲ್ವಾ? ಹಾಗೆಯೇ 1991ನಲ್ಲಿ ದೊಡ್ಡದಾಗಿ ಆಯಿತು ಗಲ್ಫ್ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಆಯಿತು ಸದ್ದಾಮ್ ಹುಸೇನ್ ಇರುವಾಗ. ಆಗಿನ ಕ್ರೈಸಿಸ್ನಿಂದ ಪಾಠ ಕಲ್ತಿಲ್ವ ಯಾರು? ಇನ್ನು ನಮಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಹಠಾತ್ತಾಗಿ ಯಾವುದು ಸಂಭವಿಸೋದಿಲ್ಲ ಇಲ್ಲಿ, ಆದರೆ ಅನುಭವದ ಕೊರತೆ ನನಗೆ ಕಾಣುತ್ತೆ ಇಲ್ಲಿ. ಯಾಕಂದ್ರೆ ಈ ಸರ್ಕಾರದಲ್ಲಿ ಜಸ್ವಂತ್ ಸಿಂಗ್ ಇಲ್ಲ, ಈ ಸರ್ಕಾರದಲ್ಲಿ ಅದ್ವಾನಿ ಇಲ್ಲ, ಈ ಸರ್ಕಾರದಲ್ಲಿ ಯಶವಂತ್ ಸಿನ್ಹಾ ಇಲ್ಲ. ಅವ್ರಿಗೆ ಗೊತ್ತಿರೋದು ಇದು ಹೇಗೆ ಮಾಡೋದು ಅಂತೇಳಿ. ಈಗೇನಾಗಿದೆ, ವಾಟ್ ಎವರ್ whoever is in the government today in the center, they were nowhere in politics in 1991. They don't have that experience, and they don't probably, I don't know whether they respect experience or not. ಈಗಲಾದರೂ ಕೂಡ, ಯಾಕೆಂದರೆ ಈಗ ನೀವು ರಾಜ್ಯಗಳ ಮೇಲೆ ನನ್ನ ಸ್ವಪಕ್ಷದ ರಾಜ್ಯ, ವಿರೋಧ ಪಕ್ಷದ ರಾಜ್ಯ ಅಂತ ಇತ್ಯಾದಿ ವಿವಾದಗಳ ಬದಲಾಗಿ ಒಟ್ಟಾರೆಯಾಗಿ ಒಂದು ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಗತ್ಯ ಇದೆ ಈಗ ರಾಷ್ಟ್ರವ್ಯಾಪಿಯಾಗಿ. ಯಾಕಂದರೆ ಯುದ್ಧ ಇವತ್ತು ಮುಗಿತದೋ ನಾಳೆ ಮುಗಿತದೋ ಅಥವಾ ಮುಗಿದಿದ್ರೆ ಮತ್ತೇನು, ಈ ಮುಗಿದ್ರು ಕೂಡ ಅಲ್ಲಿನ ಒಂದು ತೈಲ ಏನು ಫೆಸಿಲಿಟಿ ಇದಾವಲ್ಲ, ಆಯಿಲ್ ಫೆಸಿಲಿಟೀಸ್, ಅವು ಸುಟ್ಟಾಕ್ಬಿಟ್ರೆ ಅದು ರಿಟರ್ನ್ ಆಗೋದು ಯಾವಾಗ ಪ್ರೊಡಕ್ಟಿವ್ ಸ್ಟೇಜ್ಗೆ? ಇವೆಲ್ಲ ತುಂಬ ಪ್ರಶ್ನೆಗಳಿದ್ದಾವೆ. ಇದೆಲ್ಲವನ್ನು ಮುಂದಿಟ್ಟುಕೊಂಡು ಒಂದು ಸಸ್ಟೈನೇಬಲ್ ಪ್ಲಾನ್ ಇವಾಲ್ವ್ ಮಾಡೋರು ಇದಾರ ನಮ್ಮಲ್ಲಿ, ಇರ್ಬೇಕಲ್ವಾ? ಈಗ ರಾಜ್ಯಗಳು ಸರ್ ಅಂದ್ರೆ ನೀವ್ ಹೇಳ್ತಿದ್ರಿ ಈ ಸ್ವಲ್ಪ ವರ್ಷಗಳಿಂದಾನೇ ಈ ಹಿಂಟ್ ಸಿಗ್ತಾ ಇತ್ತು, ಇದು ಇವತ್ತಲ್ಲ ನಾಳೆ ಗಲ್ಫ್ ದೇಶದ ಮೇಲೆ ಡಿಪೆಂಡ್ ಆಗಿದ್ರೆ ಆಯಿಲ್ಗೋಸ್ಕರ ಇವತ್ತಲ್ಲ ನಾಳೆ ದಿನ ನಮ್ಗೆ ಏನೋ ಒಂದು ಆಪತ್ತು ಬಂದೇ ಬರುತ್ತೆ. ದೇ ಕುಡ್ ಹ್ಯಾವ್ ಥಾಟ್ ದಿಸ್, ಅಂದ್ರೆ ಮುಂಚೆನೆ ಯೋಚನೆ ಮಾಡಬಹುದಾಗಿತ್ತು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಹೇಳಿದ್ರಲ್ಲ, ಜಾಗತಿಕ ಸಂದರ್ಭ ಚೆನ್ನಾಗಿ ಸಾಮಾನ್ಯರಿಗೆ ಅನುಮಾನ ಬರುತ್ತೆ. ರಷ್ಯಾನ್ ಆಲ್ಟರ್ನೇಟ್ ಆಗಿ ಜೊತೆಯಲ್ಲಿ ಇಟ್ಕೊಂಡಿದ್ರು ಫಾರ್ ಆಯಿಲ್ ಪರ್ಚೇಸು. ವೆನ್ಜುವೆಲಾ, ಅಮೆರಿಕ, ಆ ನಿಟ್ಟಿನಲ್ಲೂ ಕೂಡ ಒಂದು ಥಾಟ್ ಪ್ರಾಸೆಸ್ ಶುರುವಾಗಿತ್ತು. ಇದನ್ನು ಹೊರತುಪಡಿಸಿ ಬೇರೆ ಏನ್ ಮಾಡಬಹುದಾಗಿತ್ತು ಅಂತ. ಈಗ ರಷ್ಯಾ ಆಲ್ಟರ್ನೇಟಿವ್ ಆಗಲಿಲ್ಲ. ರಷ್ಯಾ ವಾಸ್ ಪ್ರೈಮರಿ friend, he was primary exporter to us. ಆದ್ರೆ ನಾವು ಏನ್ ಮಾಡಿದ್ವಿ, ಹೋಗಿ we have entered into an agreement on our own with America, saying that with your permission only I'll buy oil from Russia, with your permission only. ಆಮೇಲೆ ಅಶೋಕ್ ಅವರೇ, ಆಮೇಲೆ ಎಲ್ಲೂ ಇಲ್ಲ, ಡಾಕ್ಯುಮೆಂಟ್ ಅಲ್ಲಿ ಎಲ್ಲೂ ಇಲ್ಲ, ಅದು ತಪ್ಪು. ತಾವು ಹೆಂಗ್ ಹೇಳ್ತೀರಾ ಅಂದ್ರೆ ಒಂದ್ ನಿಮಿಷ, ಅದು ಬರೀ ತಮ್ಮಂತವರು ಕೆಲವರು ಎಲ್ಲೂ ಸಹ ದಾಖಲೆಯಲ್ಲಿ ಇಲ್ಲ. ತಗೊಳ್ಳೋಣ. ಇಟ್ನಾಳ್ ಸರ್, ದಾಖಲೆ ಬಿಜೆಪಿಗರ ಪ್ರಕಾರ ದಾಖಲೆಯಲ್ಲೆಲ್ಲೂ ಕೂಡ ನಾವು ಅಮೆರಿಕ ಏನು ಪರ್ಮಿಷನ್ ತಗೊಂಡೆ ರಷ್ಯಾ ಜೊತೆಯಲ್ಲಿ ಆಯಿಲ್ ಪರ್ಚೇಸ್ ಮಾಡ್ತೀವಿ ಅಂತಿಲ್ಲ. ಅಮೆರಿಕ ಸ್ಯಾಂಕ್ಷನ್ ಹಾಕ್ತೀವಿ ಅಂದಾಗ ಕೂಡ ರಷ್ಯಾದಿಂದ ತಗೊಂಡ್ವಿ ಆಯಿಲ್ ನ. ಟ್ರಂಪ್ ಸರ್ಕಾರ ಹೇಳುತ್ತೆ ಈ ಒಂದು 30 ದಿವಸದವರೆಗೂ ನಾನು ನಿಮಗೆ ಪರ್ಮಿಷನ್ ಕೊಡ್ತೇನೆ ಅಂತ. ಅದ್ರ ಅರ್ಥ ಏನು? ನೀವು ಅಲ್ಲಗಳಿದ್ರ ನೀವು ಪರ್ಮಿಷನ್ ಯಾರಿಗೆ ಕೊಡೋದು? ಯು ಆರ್ ನಾಟ್ ರಿಫ್ಯೂಸಿಂಗ್, ಇಟ್ ಇಸ್ ಅನ್ ಅಕ್ಸೆಪ್ಟೆನ್ಸ್. ವಿ ಆಲ್ ನೋ ವಾಟ್ ಇಸ್ ಹ್ಯಾಪನಿಂಗ್. ಆ ವಿಚಾರ ಮಾತ್ರ. ಆದ್ರೆ ಇದು ಯಾವಾಗ ಮಾಡಿದ್ರಿ? ಈ ಅಗ್ರಿಮೆಂಟ್ ಅನ್ನು ಯಾವಾಗ ಮಾಡಿದ್ರು? ಸರಿ, ಒಂದು 2 ವಾರದ ಅದರ ನಂತರ 2 ವಾರದ ನಂತರ ಅಮೆರಿಕ ಸುಪ್ರೀಂ ಕೋರ್ಟ್ ಅದ ತಪ್ಪು ಅಂತ ಹೇಳ್ತದೆ. ಇಡೀ ಎಂಟೈರ್ ಟ್ಯಾರಿಫ್ ಸ್ಟ್ರಕ್ಚರ್ ತಪ್ಪು ಅಂತ ಇಲ್ಲಿಗಲ್ ಅಂತ ಹೇಳ್ತದೆ. ಅಲ್ಲಿವ್ರು ಕಾಯಕೇನಾಗಿ ಆಗಿತ್ತು ನಿಮಗೆ.
You had information. You must have information. If you didn't have information, that's shameful. But you must have had ಗೊತ್ತಿಲ್ಲ information. ಸರ್, ಜಸ್ಟ್ ಫಾರ್ ಮೈ ಕ್ಲಾರಿಫಿಕೇಶನ್, ನಮ್ಮ ಆಡಿಯನ್ಸ್ ಕ್ಲಾರಿಫಿಕೇಶನ್ಗೋಸ್ಕರ ಒಂದು ಚೆಕ್ ಕ್ಲಾರಿಫಿಕೇಶನ್ ತಗೊಂಡ್ ಬರ್ತೀನಿ. ನಾನು ರಾಷ್ಟ್ರೀಯ ಮಾಧ್ಯಮದ ವಿಶ್ಲೇಷಣೆಯಲ್ಲಿ ಒಬ್ರು ಆರ್ಥಿಕ ತಜ್ಞರು ಹೇಳ್ತಾ ಇದ್ದದನ್ನ ಗಮನಿಸಿದೆ. ಅಮೆರಿಕಾದ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ಇದು ಅಮೆರಿಕ ಪರ್ಮಿಷನ್ ಕೊಡ್ತಿದ್ದೀವಿ ಅಂತ ಹೇಳಿದ್ದಲ್ಲ, ಜಗತ್ತಿನ ಮುಂದೆ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೋಸ್ಕರ ಇವಾಗ ಅನಿವಾರ್ಯವಾಗಿ ಭಾರತಕ್ಕೆ ಬಿಡ್ಲೇಬೇಕಿತ್ತು ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ಲಿಕ್ಕೆ. ಅದನ್ನ ಓಪನ್ ಆಗಿ ಒಪ್ಕೊಂಡ್ಬಿಟ್ರೆ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವೇನೋ ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಿದೆ. ಅದರ್ವೈಸ್ ಅಮೆರಿಕ ಅಲೋ ಮಾಡ್ತಾನೆ ಇರಲಿಲ್ಲ, ಅಮೆರಿಕ ಬೆಂಡ್ ಆಗ್ತಾ ಇರಲಿಲ್ಲ. ಈಗ ಅಲೋ ಮಾಡ್ತೀವಿ ಅಂತ ಹೇಳೋ ಮೂಲಕ ಅಮೆರಿಕ ಬೆಂಡ್ ಆಗಿದೆ ಅಂತ ಹೇಳಿ ಅವ್ರ ವಿಶ್ಲೇಷಣೆ ಕರೆಕ್ಟ್ ಆಯ್ತು. ನಿಲುವುಗಳನ್ನು ಯಾವ ರೀತಿ ಅರ್ಥೈಸಬಹುದು ವಿಶ್ಲೇಷಣೆ, ಆದ್ರೆ ನಾವು ನಮ್ಮ ನಿಲುವನ್ನ ಸ್ಪಷ್ಟಗೊಳಿಸಿ ದೃಢವಾಗಿ ಡಿಡ್ ವಿ ಸ್ಟ್ಯಾಂಡ್ ಅವರ್ ಗ್ರೌಂಡ್? ವಿ ಡಿಡ್ ನಾಟ್ ಸ್ಟ್ಯಾಂಡ್ ಅವರ್ ಗ್ರೌಂಡ್. We allowed people to take advantage of us. We allowed people to say whatever they want to say. But still ನಾವು ರಷ್ಯಾದಿಂದ ಆಯಿಲ್ ಆಸ್ ಇಟ್ ಈಸ್ ಪರ್ಚೇಸ್ ಆಗ್ತಾನೆ ಇದೆ. ಅಮೆರಿಕ ಹೇಳ್ತು ಅಂತ ನಿಲ್ಲಿಸಿಲ್ಲ. ಆಲ್ಟರ್ನೇಟ್ ಆಗಿ ಬೇರೆ ಎಲ್ಲೆಲ್ಲಿಂದ ಬರ್ತಾ ಇತ್ತು ಅಲ್ಲಿಂದ ಬರ್ತಾ ಇದೆ. ಪ್ರಾಬ್ಲಮ್ ಇಸ್ ಓನ್ಲಿ ಫ್ರಮ್ ದ ಸ್ಟೇಟ್ ಆಫ್ ಹಾರ್ಮೋಸ್. ಅದೊಂದು ಸ್ಟಕ್ ಆಗಿದೆ. ಸ್ಟೇಟ್ ಆಫ್ ಹಾರ್ಮೋಸ್ ಅದೆಲ್ಲ ಮತ್ತೆ ಯುದ್ಧಕ್ಕೆ ಬರೋದಾದ್ರೆ ಸದ್ಯದ ಪರಿಸ್ಥಿತಿ. I was making a comment on lack of expertise and experience in this Indian government in the center. There is lack of experience and expertise. ಹರ್ಮೂಸ್ ಬಗ್ಗೆ ಮಾತಾಡಬೇಕಾದ್ರೆ ಹರ್ಮೂಸ್ ಆಗಲಿ, ಸುಯೆಜ್ ಕೆನಾಲ್ ಆಗಲಿ, ಎಸ್ಪೆಷಲಿ ಹರ್ಮೂಸ್, ನಿಯರ್ಲಿ half of the oil supply to India comes from Hormuz only. Correct. Hormuz ಅನ್ನ ನೀವು ಅದನ್ನ ಬಗೆಹರಿಸಬೇಕು ಅಥವಾ ಅಲ್ಲಿಂದ ನಮ್ಗೆ ಆಯಿಲ್ ಸಪ್ಲೈ ರಿಸ್ಯೂಮ್ ಆಗ್ಬೇಕಂದ್ರೆ ಮತ್ತೆ ಮರುಸ್ಥಾಪನೆ ಆಗ್ಬೇಕಂದ್ರೆ ಯುದ್ಧ ನಿಲ್ಬೇಕಂದ್ರೆ ಯುದ್ಧದಲ್ಲಿ ಸರಿ ತಪ್ಪುಗಳು ನಾವು ಹೇಗೆ ನಡ್ಕೊಳ್ಬೇಕು, ಏನ್ ನಡ್ಕೊಳ್ಬೇಕು. ವಿ ಕೆನಾಟ್ ಬಿ ಜಸ್ಟ್ ಬೈ ಸ್ಟ್ಯಾಂಡರ್ಡ್ಸ್. ಸಾಮಾನ್ಯ ನಟರಾಜ್ ಗೌಡ್ರೆ, ಇವಾಗ ಮೋದಿ ಅವರ ಮೇಲೆ ಆರೋಪ ಕಾಂಗ್ರೆಸ್ ಪಕ್ಷ ಇಲ್ಲೂ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಮಾಡ್ತಾ ಇರೋದ್ರಿಂದ ಒಂದು ಅನುಮಾನ ಬಂದ್ಬಿಡುತ್ತೆ. ಲೇಟೆಸ್ಟ್ ಎಕ್ಸಾಂಪಲ್, ದುಬೈನಿಂದ ಅಥವಾ UAE ನಿಂದ ಭಾರತದ ಕಡೆಗೆ ಹೊರಟಿದ್ದ ಶಿಪ್ ಅನ್ನ, ಥಾಯ್ ಶಿಪ್ ಅನ್ನ ಹೊಡೆದು ಹಾಕಿದ್ದಾರೆ. ಯುದ್ಧದ ಭಾಗವಾಗಿ ಹೊಡೆದು ಹೋಗಿದೆ. ನೀವು ಸ್ಟೇಟ್ ಆಫ್ ಹಾರ್ಮೋಸ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಗೊತ್ತಿದ ಮೇಲೂ ಕೂಡ ವಾಟ್ ಆರ್ ವಿ ಅಥವಾ ವಾಟ್ ಇಸ್ ಕಾಂಗ್ರೆಸ್ ಪಕ್ಷ ಎಕ್ಸ್ಪೆಕ್ಟಿಂಗ್? ಮೋದಿ ಹೋಗ್ಬಿಟ್ಟು ಹಾರ್ಮೋಸ್ ಅಲ್ಲಿ ನಿಂತ್ಕೊಂಡು ಶಿಪ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಕರ್ಕೊಂಡು ಬರಬೇಕು ಅಂತಲಾ, ಅಥವಾ ಇರಾನ್ಗೆ ಹೋಗ್ಬಿಟ್ಟು ಅಲ್ಲಿ ಮಾತುಕತೆ ನಡೆಸ್ಬಿಟ್ಟು ಯುದ್ಧ ನಿಲ್ಲಿಸಬೇಕು ಅಂತಲಾ? ಜಗತ್ತಿನಾದ್ಯಂತ ಈ ಕ್ರೈಸಿಸ್ ನ ಪ್ರತಿಫಲನಗಳು ಕಾಣ್ತಾ ಇರುವಾಗ ನಮ್ಮ ದೇಶದ ಪ್ರಧಾನಿ ಏನ್ ಮಾಡಬೇಕಿತ್ತು ಅಂತ ಕಾಂಗ್ರೆಸ್ ಬಯಸ್ತಾ ಇದೆ ಅಂತ ನೋಡಿ. ಇದು ಮುಂಚೆ ಡೇ ಒನ್ ಇಂದನೂ ನಾವು ಹೇಳ್ತಾ ಇದ್ವಿ. ಈಗ ಹೊಸ ಇಟ್ನಾಳವ್ರು ಒಂದು ಚೆನ್ನಾಗಿ ಹೇಳಿದ್ರು, ವಿ ಆರ್ ನಾಟ್ ಬೈ ಸ್ಟ್ಯಾಂಡರ್ಸ್. ನಾವು ಆ ಥರ ನಿಂತ್ಕೊಂಡು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಒಂದು ಡೆಮಾಕ್ರಾಟಿಕ್ ರಿಪಬ್ಲಿಕ್ ಕಂಟ್ರಿ, ಲಾರ್ಜೆಸ್ಟ್ ಡೆಮಾಕ್ರಸಿ ಇರತಕ್ಕಂಥ ಕಂಟ್ರಿ, 140 ಕೋಟಿ ಜನ ಇರ್ತಕ್ಕಂಥ ಕಂಟ್ರಿ. ನಾವು ಅಮೇರಿಕಾಗಾಗಲಿ, ಇಸ್ರೇಲ್ಗಾಗಲಿ, ಇರಾನ್ಗಾಗಲಿ ಶಾಂತಿ ಮಾತುಕತೆಯಲ್ಲಿ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಸ್ಪಷ್ಟವಾದ ಮಾತುಗಳಲ್ಲಿ ಸ್ಪಷ್ಟವಾದ ಪದಗಳನ್ನು ಉಪಯೋಗಿಸಿ ನೇರವಾಗಿ ಮಾತಾಡಬೇಕು. ನಾವು ಮೌನವಾಗಿದ್ದೀವಿ. ಕೇಳಿ, ನಾವು ಅದು ಪಾರ್ಲಿಮೆಂಟ್ಗೆ ಉತ್ತರ ಕೊಡೋದು, ಪಾರ್ಲಿಮೆಂಟ್ಗೆ ದೇಶಕ್ಕೆ ಉತ್ತರ ಕೊಡೋದು. ಇಲ್ಲ, ಮೆಸೇಜ್ ಟು ದಿ ವರ್ಲ್ಡ್ ಹೆಂಗೆ ಅಂದರೆ, ನೇರವಾಗಿ ಪ್ರಧಾನಮಂತ್ರಿಗಳು, ಅದು ವಿದೇಶಾಂಗ ಸಚಿವರು ಯುದ್ಧವನ್ನು ನಿಲ್ಲಿಸಿ, ಈ ಪದಗಳಲ್ಲಿ ನೇರವಾಗಿ ಅಮೆರಿಕಕ್ಕೆ, ಇರಾನ್ಗೆ, ಇಸ್ರೇಲ್ಗೆ ಯುದ್ಧವನ್ನು ನಿಲ್ಲಿಸಿ, ಜಾಗತಿಕ ಬಿಕ್ಕಟ್ಟಿಗೆ ನೀವು ಕಾರಣರಾಗಬೇಡಿ, ಶಾಂತಿಯನ್ನು ಕಾಪಾಡ, ಈ ಸ್ಪಷ್ಟವಾದ ಮಾತುಗಳು ಕಾಣ್ತಾ ಇಲ್ಲ. ಮಾತಾಡಬೇಕಿತ್ತು ಈಗ. ಯಾಕಂದರೆ ನಮ್ಮ ದೇಶ ಮುಂಚೆಗಿಂತ ಅತ್ಯಂತ ಬಲಿಷ್ಠವಾಗಿದೆ. ಯಾಕಂದರೆ ನೀವು ಎಕನಾಮಿಕನಲ್ಲಿ ನಾವು ಭಾಳ ಗ್ರೋತ್ ಆಗ್ತಾ ಇದ್ದೀವಿ. ಇಡೀ ಪ್ರಪಂಚಕ್ಕೆ ನಾವು ಬೇರೆ IT-ನಲ್ಲಾಗಲಿ ಬೇರೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಅಂಥ ಸಮಯದಲ್ಲಿ ನಾವು ಭಾರತ ಮಾತಾಡ್ತಾ ಇಲ್ಲ. ಇರಲಿ, ಅದು ಕೇಂದ್ರ ಸರ್ಕಾರದ ಏನು ಅವ್ರಿಗೆ ಯಾವ ರೀತಿ ಒತ್ತಡ ಇದೆ, ಒತ್ತಡ ಇದೆ ನಮ್ಗೆ ಗೊತ್ತಿಲ್ಲ. ಆದಾಗ್ಯೂ ಕೂಡ ರಾಹುಲ್ ಗಾಂಧಿಯವರು 7ನೇ ತಾರೀಕು ಸ್ಪಷ್ಟವಾಗಿ ಹೇಳಿದ್ರು, ಇದು ನಮ್ಮ ಅಡುಗೆ ಮನೆಗೆ ಎಂಟ್ರಾಗುತ್ತೆ. ಭಾರತಕ್ಕೆ ಬಂದಿದೆ ಯುದ್ಧ. ಶ್ರೀಲಂಕಾದ ಏನು ಹಿಂದೂ ಮಹಾಸಾಗರದಲ್ಲಿ ಯಾವಾಗ ಒಂದು ಶಿಪ್ಪನ್ನ ಹೊಡೆದಾಕಿದ್ರು ಅಮೆರಿಕ, ಅವಾಗಲೇ ಹೇಳಿದ್ರು ಇದಕ್ಕೆ ನೀವು ಸೈಲೆಂಟ್ ಆಗಬೇಡಿ, ಉತ್ತರಿಸಿ ಅಂತ. ಈ ಉತ್ತರಿಸಲ್ಲ, ಬೇಡ. ಇದು ನಮಗೆ ರಷ್ಯಾದಿಂದ ಕೊಂಡ್ಕೊತಾ ಇದೆ.